ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದನ್ನ ಖಂಡಿಸಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ರೋಣ ಹಾಗೂ ಗಜೇಂದ್ರಗಡದ ತಾಲೂಕು ಘಟಕದಿಂದ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ವೇಳೆ ಮಾತನಾಡಿದಂತಹ ಪ್ರತಿಭಟನಾಕಾರರು ಯತ್ನಾಳ್ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಬೇಕಾದವರು. ಪಂಚಮಸಾಲಿ 2A ಮೀಸಲಾತಿಗೆ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಯತ್ನಾಳ್ ಇಲ್ಲ ಅಂದ್ರೆ ಬಿಜೆಪಿಯಲ್ಲಿ ಏನೂ ಇಲ್ಲ. ಹಿಂದೂ ಪರವಾಗಿ ಮಾತನಾಡೋರನ್ನ ಬಿಜೆಪಿಯಲ್ಲಿ ಮೂಲೆ ಗುಂಪು ಮಾಡಲು ಹೊರಟಿದ್ದೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು BS ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದಂತಹ ಪ್ರತಿಭಟನಾಕಾರರು ಕೂಡಲೇ ಯತ್ನಾಳ್ ಉಚ್ಚಾಟನೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಮುಖಂಡರಾದಂತಹ ಸಿದ್ದಣ್ಣ ಬಂಡಿ, ವಿಶ್ವನಾಥ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಮೊದಲವಾಗಿ ಯಾಕಂದ್ರೆ ಸುಭಾಷ್ ಕೋರೋದಲ್ಲ, ಯಾಕಂದ್ರ ಇದು ಹೋರಾಟ. ಇದು ಯಾರ ಹೋರಾಟಪ್ಪ ಅಂದ್ರ ಹಿಂದೂ ಸಂಘಟನೆ, ಹಿಂದೂ ಪರವಾಗಿ ದನಿ ಎತ್ತುವಂತ ಯತ್ನಾಳ್ ಸಾಹೇಬರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಂದ್ರ ಬರೀ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ, ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತ ಆಗಿಲ್ಲ, ಹಿಂದೂ ಪರವಾಗಿ. ಹೌದಲ್ರಿ? ಹಿಂದೂ ಪರವಾಗಿ ದನಿ ಎತ್ತಿ. ಯಾಕಂದ್ರ ತಾವು ಸಚಿವ ಸ್ಥಾನಕ್ಕೆ ಸದ್ಯ ಅಧಿಕರಿಸಿರೋರು, ಇದಕ್ಕೆ ಸರ್ಕಾರ ಇದ್ದಾಗ ಸಚಿವ ಸ್ಥಾನ ಬೇಡ, ನಮಗ್ ಮೀಸಲಾತಿ ಬೇಕಂತೇಳಿ ನಿರಂತರವಾಗಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಅದ್ರ ಜೊತೆಯಲ್ಲಿ ಸನ್ಮಾನ್ಯ ನಾವು ಯಡಿಯೂರಪ್ಪ ಹಾಗೂ ವಿಜಯೇಂದ್ರಿಗೆ ಹೇಳ್ಬೇಕಾಗತ್ತೆ ಒಂದ್ ಮಾತ. ಅವ್ರು ಹೇಗ್ ತಿಳ್ಕೊಂಡ್ಬಿಟ್ರ ಅಂದ್ರ ರಾಜ್ಯ ಒಳಗ ನಾವಿಲ್ಲ ಅಂದ್ರ ಏನಿಲ್ಲ ತಿಳ್ಕೊಂಡ್ಬಿಟ್ರ. ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಂದ್ರ ನಿಮ್ಮ ಬಿಜೆಪಿ ಪಕ್ಷದೊಳಗೆ ಏನೂ ಇಲ್ಲ. ಇದ್ರ ಗಮನದಲ್ಲಿ ನಿಮ್ಮ ಬಲ್ಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಇಲ್ಲ ಅಂದ್ರೆ ನಿಮ್ಮ ಬಿಜೆಪಿ ಪಕ್ಷದೊಳಗೆ ಏನೂ ಇಲ್ಲ. ಯಾಕಂದ್ರ ಹಿಂದೂ ಪರವಾಗಿ ಕೆಲವೊಂದರ ನಾಲ್ಕೇ ಬಂದಿದ್ರು. ಅವ್ರು ಎಲ್ಲಾರು ಮುಳುಗುಂಪು ಮಾಡಕ್ ಹೋದ್ರಿ. ನೀವು ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲ್ಸುತ್ತ. ಅದ್ರ ಜೊತೆಯಲ್ಲಿ ನೀವು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಮಲೆನಾಡು ಇರ್ಬೋದು, ಚಾಮರಾಜನಗರ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅನೇಕ ಎಲ್ಲಾ ಕಡೆ ಹಿಂದುತ್ವ ಬಯಲ್ಬಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ನಿಮಗೆ ನಾವು ಮುಂದಿನ ತೀರ್ಮಾನಗಳಲ್ಲಿ ರಾಜ್ಯಾದ್ಯಂತ ನಾವು 10ನೇ ತಾರೀಕಿಗೆ ಬಸವಲಿಂಗ ಮೃತ್ಯುಂಜಯ ಮಹಾಸ್ವಾಮಿಗಳು ಒಂದು ಗಡುವು ಕೊಟ್ಟರೆ ನಿಮ್ಗ 10ನೇ ತಾರೀಕಿಗೆ ಅಲ್ಲಿ ಮಟ್ಟ ನಾವು ಸಂಕೇತವಾಗಿ ಪ್ರತಿಭಟನೆ ಮಾಡಾಗುತ್ತೀವಿ. ನೀವೇನಲ್ಲ 10ನೇ ತಾರೀಕು ಒಳಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರನ್ನ ನೀವು ಪಕ್ಷಕ್ಕ ಪರಿಶೀಲನೆ ಮಾಡಿ ವಾಪಸ್ ತೆಗೆದುಕೊಳ್ಳುತ್ತಿದ್ದರೆ ಮುಂದಿನ ತೀರ್ಮಾನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ಎಲ್ಲಿ ಬೇಕಾದಲ್ಲಿ ಬೆಂಕಿ ಹಚ್ಚುವಂತ ಕೆಲಸಗಳಾಗ್ತಾವ. ಇದು ನೆನಪಿರಲಿ ವಿಜಯೇಂದ್ರ ಅವರೇ, ಯಡಿಯೂರಪ್ಪ ಅವರೇ. ಯಾಕಂದ್ರೆ ನೀವು 4 ಸಲ ಮುಖ್ಯಮಂತ್ರಿ ಆಗಿರಿ, ಪದೇ ಮಕ್ಕಳಾದ್ರೆ ಮೊಮ್ಮಕ್ಕಳಾದ್ರೆ ಬರೀ ಪ್ರತಿ ಸಲ ನೀವ ಆಗ್ಬೇಕು. ಮತ್ತೊಂದು ಸಮಾಜದಲ್ಲಿ ಯಾರು ಆಗ್ಬಾರ್ದಾಗಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎದುರುಕೊಟ್ಟಿಲ್ಲ, ವಿರೋಧ ಪಕ್ಷ ನಾಯಕರ ಸ್ಥಾನಕ್ಕೆ ಎದುರುಕೊಟ್ಟಿಲ್ಲ. ಮತ್ತು ನೀವು ಪದೇ ಸಮಾಜವನ್ನ ಮೀಸಲಾತಿ ಹೋರಾಟದೊಳಗ ತಾವ್ ಏನ್ ಮಾಡಿ ಎಲ್ಲ ಬರೋ ಸ್ವಾಮಿ, ತಾವ್ ಮುಖ್ಯಮಂತ್ರಿ ಆಗ್ರಿ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಒಂದು ಭಾಷಣ ಮಾಡ್ರಿ. ಹರಿಯಾಣದೊಳಗ ನೆನಪಾಗ್ತಿಲ್ಲ, ನೆನಪಾರ್ಬೇಕು. ನೀವು ಏನಂತ ಮಾಡ್ರಿ, ನೀವು ಒಂದು ಪಂಚಮಸಾಲಿ ಸಮಾಜದ ಕೊಡುಗೆ ಐತಿ, ನಿಮ್ಮ ನಿಟ್ಟಿನ ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿ ನೀವ್ ಏನ್ ಮಾಡಕುಂತೀರಿ? ಈಗ ಒಳ್ಳೆ ನಮ್ಮ ಸಮಾಜ ಇರುವಂತ ಲೀಡರ್ಗಳನ್ನ, ಯಾಕಂದ್ರ ನಾವು ಪಂಚಮಸಾಲಿ ಸಮಾಜ ಬೇರೆಲ್ಲ, ಅಖಂಡ ವೀರಶೈವ ಲಿಂಗಾಯತ ಬೇರೆಲ್ಲ, ಹಿಂದೂ ಸಮಾಜ ಬೇರೆಲ್ಲ, ಎಲ್ಲ ಒಂದ. ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ನೇತೃತ್ವದಲ್ಲಿ ಐತಂತ ಈ ಮೂಲಕ ನಾವು ತಿಳಿಸ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ನಾವು, ಯಾಕಂದ್ರ ಇದು ಹೋರಾಟ ಮಾಡ್ಲೇಬೇಕಿದೆ. ಯಾಕಂದ್ರ ಒಂದು ಸಮಾಜಕ್ಕೆ ಅನ್ಯಾಯ ಆಗಿಲ್ಲ, ಇದು ರಾಜ್ಯಾದ್ಯಂತ ನಮ್ಮ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿರೋ ಸ್ವಾಮಿ. ಯಾಕಂದ್ರ ಹಿಂದೂ ಪರವಾಗಿ ಎತ್ತುವಂತ ಲೀಡರ್ ಅವರು. ಯಾಕಂದ್ರ ಅವ್ರಿಗೆ ನೀವು ಅನ್ಯಾಯ ಮಾಡ್ತೀರಂದ್ರ ಎಷ್ಟು ಸರಿ ಮುಂದಿನ ತೀರ್ಮಾನಗಳಲ್ಲಿ ವಿಜೇಂದ್ರ ಹಾಗೂ ಯಡಿಯೂರಪ್ಪರವರಿಗೆ ಈ ರಾಜ್ಯಾದ್ಯಂತ ಇವತ್ತು ಪಂಚಮಸಾಲಿ ಸಮಾಜ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ತಕ್ಕ ಪಾಠ ಮೂಲಕ ಐತಿ. ಹಿಂದಕ್ಕೆ ನೀವು ವಿಶ್ವಪ್ಪ ಸಾಹೇಬ್ರ ಹೊರಗೆ ಹಾಕಿದ್ರಿ, ಈಗ ಗೌರವ ಹೊರಗೆ ಹಾಕಿದ್ರಿ, ಅನಂತ ಕುಮಾರ್ ಹೆಗಡೆ ಅವರು ಹೊರಗೆ ಹಾಕಿದ್ರಿ, ನೀವು ಅನೇಕ ನಾಯಕರನ್ನು ಹೊರಗೆ ಹಾಕಿದ್ರಿ. ನೀವು ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರ ನಮ್ಮ ಸಮಾಜಕ್ಕ ಮೀಸಲಾತಿ ಕೇಳೋದ್ರಲ್ಲಿ SC/ST ಸಮಾಜಕ್ಕೆ ಕೇಳಿದ್ರು, ನಮ್ಮ ಪಂಚಮಸಾಲಿ ಸಮಾಜಕ್ಕೆ 2A ಕೇಳಿದ್ರು, ಆ ಉಳಿದ ಸಮಾಜ ಅಂತ ಒಳ ಪಗಡಗಳಂತ ಎಲ್ಲಾ ಸಮಾಜಕ್ಕೂ, ಒಕ್ಕಲಿಗ ಸಮಾಜಕ್ಕೆ ಕೇಳಿದ್ರು, ಎಲ್ಲಾ ಸಮಾಜಕ್ಕೆ ಮೀಸಲಾತಿ ಕೊಡುವಂತ ಕೇಳಿದ್ರು. ಯಾರು ಇದ್ರೆ ಅದು ಏಕೈಕ ನಾಯಕ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ನಾವು ಹೋಗ್ತೀವಿ ನಿಮ್ಗ ಯಾರಂದ್ರ ಮಾನ್ಯ ಹುಲಿ ಅಲ್ಲ ಇಲಿ ಅಂತ ಹೇಳಿ, ಲೇಚಿನಾಲಿ ಮಗನ ಹುಲಿನ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ಹುಲಿನ ನಿನಗೆ ಚಪ್ಪಲ್ ತಗೊಂಡು ತೋರ್ಸ್ಯಾರ ಬಡಾರೆ, ನೀನು ಉಳಿಯಾಡ್ಸಿ ಹೊಡಿತೀವಿ ಮಗನ, ನೆನಪಿಟ್ಕೊಂಡಿಲ್ಲ. ನಮ್ಮ ಸಮಾಜದ ಲೀಡರ್ ಬಗ್ಗೆ ಅವೇಚ ಶಬ್ದಗಳಿಂದ ಬಳಸಬೇಕಾದ್ರೆ ನಿಮ್ಮ ಉಳಿಯಾಡ್ಸಿ ಹೊಡಿಬೇಕಾಗತ್ತ. ನೀವ್ ಎಲ್ಲಿ ಬರ್ತೀರಿ, ಇನ್ಮೇಲೆ ರಾಜ್ಯಾದ್ಯಂತ ನೀವು ಪ್ರವಾಸ ಮಾಡಬೇಕಲ್ಲ, ನೀವ್ ಎಲ್ಲಿ ಬರ್ತೀರಿ ಅಲ್ಲಿ ಚಪ್ಪಲ್ ತೋರಿಸ್ತೀವಿ ನಿಮ್ಗ. ಇದು ನೆನ್ಪಿಟ್ಕೊಳ್ರಿ ನೀವು.
ತೋರಿಸಿದ್ರ ನಿಮ್ಮ ಚಪ್ಪಲಿಲೆ ಹೂವಿನ ಸರ ಮಾಡಿ ಹಾಕ್ತಿರ ನಾವು ಇದನ್ನ ನೆನ್ಪಿಟ್ಕೊಳ್ಳಿ. ನಮ್ಮ ಸಮಾಜದೊಳಗಿರುವಂತ ಲೀಡರ್ ಬಗ್ಗೆ ಏನಾದ್ರು ಅಪಮಾನ ಮಾಡಿದ್ರೆ ನಿಮ್ಮ ಚಪ್ಪಲ ತಗೊಂಡು ನಾವು ಬರ್ತೀವಿ. ಇದು ನೆನ್ಪಿಟ್ಕೊಳ್ಳಿ.